ಮೈಸೂರಿನ ಪರಿಸರ ಪ್ರೇಮಿ ಹಾಗೂ ಬಡವರ ವಕೀಲ ರವಿಕುಮಾರ್ಗೆ ನ್ಯಾಯದೇವತೆ ಮೂರ್ತಿ ನೀಡಿ ಭೀಮ್ಸೇನೆ ಗೌರವ. ಒಂದೆಡೆ ಪರಿಸರ ಉಳಿವಿನ ಹೋರಾಟ, ಇನ್ನೊಂದೆಡೆ ಬಡವರ ಪರ ಕಾನೂನು ಸಮರ. ಹೀಗೆ ಸಮಾಜಮುಖಿಯಾಗಿ ಗುರುತಿಸಿಕೊಂಡಿರುವ ಮೈಸೂರಿನ ವಕೀಲ ವಿ ರವಿಕುಮಾರ್ ಅವರಿಗೆ ಎದುರಾಗಿದ್ದ ಕಾನೂನು ತೊಂದರೆ ನಿವಾರಣೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಭೀಮ್ಸೇನೆ ವತಿಯಿಂದ ಈ ಪರಿಸರ ಪ್ರೇಮಿ ವಕೀಲರಿಗೆ ವಿಶೇಷ ಅಭಿನಂದನೆ ಸಲ್ಲಿಸಲಾಗಿದೆ. ಹೌದು, ಮೈಸೂರಿನಲ್ಲಿ ಬಡವರ ಲಾಯರ್ ಹಾಗೂ ನಿಷ್ಠುರ ಪರಿಸರ ಪ್ರೇಮಿ ಎಂದೇ ಖ್ಯಾತಿಗಳಿಸಿರುವ ವಿ ರವಿಕುಮಾರ್ ಅವರಿಗೆ ಬಾರ್ ಕೌನ್ಸಿಲ್ ನೀಡಿದ್ದ ಅಮಾನತು ಆದೇಶ ವಜಾಗೊಂಡಿದೆ. ಸತ್ಯಕ್ಕೆ ಜಯ ಸಿಕ್ಕ ಈ ಗಳಿಗೆಯಲ್ಲಿ ಕರ್ನಾಟಕ ಭೀಮ್ಸೇನೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಎಂ ಮಂಜುನಾಥ್ ಹಾಗೂ ಅವರ ಸ್ನೇಹಿತರು ರವಿಕುಮಾರ್ ಅವರನ್ನು ಭೇಟಿಯಾಗಿ ಅಭಿನಂದಿಸಿದರು. ಪ್ರಕೃತಿ ಮತ್ತು ಮನುಷ್ಯರ ಹಕ್ಕುಗಳಿಗಾಗಿ ಸದಾ ದನಿ ಎತ್ತುವ ರವಿಕುಮಾರ್ ಅವರಿಗೆ ಸಾಂಕೇತಿಕವಾಗಿ ನ್ಯಾಯದೇವತೆಯ ಪ್ರತಿಮೆಯನ್ನು ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಭೀಮ್ಸೇನೆಯ ಮುಖಂಡ ಎಂ ಮಂಜುನಾಥ್ ಅವರು, ಪರಿಸರ ಮತ್ತು ಬಡವರ ಪರ ಹೋರಾಡುತ್ತಿರುವ ನಿಮಗೆ ನ್ಯಾಯದೇವತೆಯ ಪ್ರತಿಮೆಯೇ ಸೂಕ್ತ ಗೌರವ. ನಿಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ದೊರೆಯಲಿ ಎಂದು ಹಾರೈಸಿದರು. ನಿರಂತರವಾಗಿ ನ್ಯಾಯದ ಪರವಾಗಿ ಎಲ್ಲ ಬಡವರಿಗೂ ರೈತರಿಗೂ ನಮ್ಗೇನು ಪ್ರಕೃತಿ ಇದೆ ಅಭಿನಯ ಹೋರಾಟ ನಿಮಗೆ ಸಕ್ಸಸ್ ಆಗಲಿ. ಆ ನ್ಯಾಯದೇವತೆ ಯಾವತ್ತೂ ಸದಾ ನಿಮ್ಮ ಜೊತೆ ಜೊತೆಗೆ ಕುತಂತ್ರದಿಂದ ಒಂದು ವಕೀಲರ ವೃತ್ತಿ ನಾವು ಮಾಡೋದಕ್ಕೆ ಒಂದು ತಡೆಗೋಡೆ ಹಾಕಿದ್ರು, ಅದನ್ನ ಬೇಯಿಸ್ಕೊಂಡ್ಬಂದಿರೋ ಒಂದು ಖುಷಿಗೆ ಅಭಿನಂದಿಸಿದ್ದೀವಿ. ಅಲ್ಲ ಬಿಡಿ ಸರ್, ನಿಮ್ಮ ನಂಬಿಕೆಗಳನ್ನ ಉಳಿಸ್ಕೊತೀರಿ ಸರ್. ದೇಶ ಏನಾಗಿದ್ದು 13 Like it.